ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಕಾಮಗಾರಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಮೈಸೂರಿನ ಉಲಿಲಿಂಗಪೇದಿ ಮಠ ಸಂಸ್ಥಾನದ ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಹಳೆ ಹಂಪಾಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಬರೀ ಅವರ ಪ್ರತಿಮೆ ಸ್ಥಾಪಿಸಿದರೆ ಸಾಲದು, ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ನಮ್ಮ ಜನರು ಮೊದಲು ಮೌಢ್ಯ ಮತ್ತು ಮದ್ಯವನ್ನ ತ್ಯಜಿಸಬೇಕು. ಹಾಗಾದರೆ ಮಾತ್ರ ಶೈಕ್ಷಣಿಕವಾಗಿ ಪ್ರಗತಿ ಕಾಣಲು ಸಾಧ್ಯ ಅಂತ ತಿಳಿಸಿದರು. ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು, ನಮಗೆ ಸ್ವಾತಂತ್ರ್ಯ ದೊರಕಿ 75 ವರ್ಷಗಳು ಕಳೆದು ಹೋಗಿವೆ. ನಮ್ಮ ಸ್ವಾತಂತ್ರ್ಯದ ಹಿಂದಿನ ಕಾಲಘಟ್ಟಕ್ಕೂ ಸ್ವಾತಂತ್ರ್ಯ ನಂತರದ ಕಾಲಘಟ್ಟಕ್ಕೂ ನಾವು ಅನೇಕ ಸುಧಾರಣೆಗಳನ್ನ ಕಂಡಿದ್ದೇವೆ. ಇದಕ್ಕೆಲ್ಲ ಮೂಲಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಜಯಣ್ಣ, ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ, ಸದಸ್ಯರುಗಳಾದ ಲೀಲಾವತಿ, ನಾಗರಾಜು, ಊರಿನ ಎಲ್ಲಾ ಕೋಮಿನ ಯಜಮಾನರುಗಳು, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಸವಣ್ಣ ಮತ್ತು ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಸಂಪತ್ತಿ ಸಿದ್ಧಿಯ ನಿಬ್ಬಾಣ ಸಂಪತ್ತಿ ಸಿದ್ಧಿಯ ಇದನ್ಯೋನ್ಯಾತಿ ನಂಗ್ ಹೋತು ಸುಖಿತಾವತಿ ನಂಗ್ ಹೋತು ಸುಖಿತಾವೋತು ನ್ಯಾತಯೋ ಇದನ್ಯೋನ್ಯಾತಿ ನಂಗ್ ಹೋತು ಸುಖಿತಾವೋತು ನಕ್ತ ಅಚ್ಚೆ ಕಾನಂಚಯನ್ ಬಲಂ ಅರಹಂತಾನಂತ ತೇಜೇನ ರಕ್ಕಂಗ್ ವಂದಾಮಿ ಸಬ್ಬಸು ಸಬ್ಬೇ ಧಮ್ಮ ಬಲಪತ್ತ ಹರಿಯ ನಿನ್ನ ಪುಣ್ಯಂ ಸಮಾಗಮೋ ಓಂತು ಸಬ್ಬ ಜನಪ್ರಿಯ ಶಾಸಕರು, ಜನಕ್ಕೆ ರಾಜಕಾರಣಿಗಳಾಗಿರ್ತಕ್ಕಂಥ ಹಿರಿಯರವಾದಂಥ ಆರ್ ಕೃಷ್ಣಮೂರ್ತಿ ಸಾಹೇಬ್ ಈ ಹಳೆ ಹಂಪಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದೀವಿ. ಇಡೀ ವಿಶ್ವ ಎರಡು ಕಾರಣಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರನ್ನ ಇಡೀ ಜಗತ್ತು ಗೌರವಿಸುತ್ತೆ. ಇಡೀ ಜಗತ್ತಿನ ಎಲ್ಲ ದೇಶಗಳು ಸಹ ಎರಡು ಕಾರಣಕ್ಕೋಸ್ಕರವಾಗಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸೆಲ್ಯೂಟ್ ಮಾಡ್ತಾರೆ. ಯಾಕೆ ಅಂದರೆ ಮೊದಲನೇ ಕಾರಣ ಏನಪ್ಪಾ ಅಂದರೆ ಭಾರತ ದೇಶದ ಪ್ರಜಾಪ್ರಭುತ್ವದ ತಂದೆ. ಇವತ್ತು ಅಂಬೇಡ್ಕರ್ ಜೀವಂತ ಎಲ್ಲಿರ್ತಾರೆ ಅಂದ್ರೆ ಯಾವುದೋ ಒಂದು ಜಾತಿ ಒಂದು ಧರ್ಮದ ಬೀದಿಯಲ್ಲಿ ಅಂಬೇಡ್ಕರ್ ಯಾವತ್ತೂ ಜೀವಂತ ಇರಲ್ಲ. ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದ್ರೆ ಸರ್ವ ಸಮಾಜದ, ಸರ್ವ ಧರ್ಮದ, ಸರ್ವ ಭಾರತೀಯರು ಎಲ್ಲಿ ಎಲ್ಲಾ ಸಮಾಜದವರು ಒಗ್ಗಟ್ಟಾಗಿ ಒಂದ್ ಕಡೆ ಕೂತಿರ್ತಾರೋ ಅಲ್ಲಿ ಅಂಬೇಡ್ಕರ್ ಜೀವಂತರಾಗಿರ್ತಾರೆ. ಅವರು ಸಂವಿಧಾನವನ್ನು ಬರೆಯುವಾಗ್ಲೂ ಹೇಳ್ತಾರೆ, ಇವತ್ತು ನಮ್ಮ ಸಮುದಾಯ ಎಲ್ಲ ಯಜಮಾನರು ಇಲ್ಲಿ ಸಾಕ್ಷಿಗಳಾಗಿ ಗೊತ್ತಿದ್ದೀರಿ, ನಾನು ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ. ನಾನು ಇಡೀ ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಕುಟುಂಬವನ್ನೇ ತ್ಯಾಗ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಬರ್ಕೊಂಡಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿ ಬರ್ತಾ ಇದೆ ಅನ್ನೋದಾದ್ರೆ ಅದು ಸರ್ವ ಜನಾಂಗದ ಹೆಮ್ಮೆಯ ಕಿರೀಟ ಅಂತ ಭಾವಿಸ್ಕೋಬೇಕು. ಅದು ಅಂಬೇಡ್ಕರ್ ಆಸೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರಿಗೆ ಎರಡು ಕಾರಣಕ್ಕೆ ಅಂದ್ರೆ ಮೊದಲನೇ ಕಾರಣ, ಅವರು ಇಡೀ ವಿಶ್ವಕ್ಕೆ ಮಹಾಜ್ಞಾನಿ. ಅವರ ಜ್ಞಾನದ ಕಾರಣಕ್ಕೆ ಅವ್ರ ಹತ್ರ ಆಸ್ತಿ ಇಲ್ಲ, ಹಣ ಇಲ್ಲ. ಅವ್ರು ತೀರ್ಕೊಳ್ಳುವಾಗ್ಲೂ ಅವ್ರ ಶರೀರವನ್ನು ತಗೊಂಡು ಬರ್ಲಿಕ್ಕೆ ದುಡ್ಡಿರ್ಲಿಲ್ಲ. ಅವ್ರು ಡೆಲ್ಲಿ ತೀರ್ಕೊಂಡಾಗ ಅವ್ರ ಫ್ಲೈಟ್ಗೂ ಚಾರ್ಜ್ ಇಲ್ದಾನೆ ಅವತ್ತಿನ ಕಾಲದಲ್ಲಿ ಎಲ್ಲರ ಹತ್ರ ಭಿಕ್ಷೆ ಕೇಳ ₹100. ಇಡೀ ಜಗತ್ತು ಅವ್ರ ಕಡೆ ಯಾಕೆ ಮುಖ ಮಾಡ್ತಂದ್ರೆ ಅವರ ಜ್ಞಾನ ಸಂಪತ್ತು, ಅವರ ವಿದ್ವತ್ತು. ಆ ಜಗತ್ತಲ್ಲಿ ಯಾರು ಇಲ್ಲ. ಬಹಳ ಶೀಲವಂತ ಅಂಬೇಡ್ಕರ್. ಎಂಥ ಶೀಲವಂತರು ಅಂದ್ರೆ ಅದ್ಭುತವಾದಂತ ಶೀಲ. ಹೇಳ್ತಾರೆ, ಈ ಮಾತ್ರೆಯಿಂದ ಟಾನಿಕ್ ಇಂದ ಏನು ಪ್ರಯೋಜನ ಆಗಲ್ಲ, ಸ್ವಲ್ಪ ಕುಡಿದು ಬೀದಿಯಲ್ಲಿ ನಾಯಿ ಸತ್ತೋಗಿದ್ದಾರೆ, ಮತ್ತೆ ನಾನು ಎಲ್ಲಾದ್ರೂ ಒಂದು ಚೂರು ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಇನ್ನು ಎಷ್ಟು ಹೆಣ ಬೀಳ್ತಾವೋ, ನನ್ನ ಕೆಮ್ಮು ವಾಸ ಆಗಿದ್ರೂ ಪರವಾಗಿಲ್ಲ. ನನ್ನ ಮಹಾಶೀಲವಂತ ಅಂಬೇಡ್ಕರ್. ಅವ್ರ ಪುತ್ಥಳಿಯಲ್ಲಿ ಬರ್ತದೆ ಅನ್ನೋದಾದ್ರೆ ತಾವು ಪ್ರಾಮಿಸ್ ಮಾಡಬೇಕು, ಮದ್ಯ ಮತ್ತು ಮೌಢ್ಯ, ಮದ್ಯ ಮತ್ತು ಮೌಢ್ಯದಿಂದ ನಾವು ಹೊರಗೆ ಬರ್ತೀವಿ ಅಂದ್ರೆ ಮಾತ್ರ ಈ ಮೂರ್ತಿ ಗೌರವ ಇರ್ತದೆ. ಗೌರವ ಇರ್ತದೆ. ಇವೆರಡು ಈ ಸಮುದಾಯದ ಶತ್ರುಗಳು, ಮದ್ಯ ಮೌಢ್ಯ. ಅದಕ್ಕೆ ಬಂಧುಗಳೇ, ಈ ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇದ್ದೀರಿ. ಈ ರಾಜ್ಯದಲ್ಲಿ 200 ಇಂಜಿನಿಯರಿಂಗ್ ಕಾಲೇಜ್ ಇದೆ. 200 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದರಲ್ಲಿ ನಮ್ಮ ಇರ್ತಕ್ಕಂಥ ಎರಡೇ ಕಾಲೇಜು.
190 ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ನಮಗಿರ್ತಕ್ಕಂಥವು 2. ಯಾವ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗೋದಿಲ್ಲೋ ಆ ಸಮುದಾಯ ಶಾಶ್ವತವಾಗಿ ಬೀದಿಲಿ ನಿಂತಿರುತ್ತೆ. ಅಂಬೇಡ್ಕರ್ ಹೇಳಿದ್ದು ಸ್ವಾಭಿಮಾನ ಮತ್ತು ಘನತೆಯ ಬದುಕು. ಸ್ವಾಭಿಮಾನ ಮತ್ತು ಘನತೆ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಬಂತು ಅಂದ್ರೆ ಇಲ್ಲಿ DC-ಗಳಾಗಬೇಕು, SP-ಗಳಾಗಬೇಕು, ಜಸ್ಟಿಸ್ಗಳಾಗಬೇಕು, ನ್ಯಾಯಮೂರ್ತಿಗಳಾಗಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕು. ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನೋಡಿದ ಕೂಡಲೇ ಸ್ಫೂರ್ತಿ ತಗೋಬೇಕು. ಸ್ಫೂರ್ತಿಗೋಸ್ಕರವಾಗಿ ಕಟ್ತಾ ಇರೋದು ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ. ಇಲ್ಲಿ ಆ ಸ್ಟ್ಯಾಚ್ಯೂಯಲ್ಲಿ ಬಂತು ಅಂದ ತಕ್ಷಣ ಪ್ರತಿಯೊಂದು ಮನೆಯಲ್ಲೂ ಸಹ ಉನ್ನತ ಅಧಿಕಾರಿಗಳಾಗಿ ಹೊರಗೆ ಬರೋದು. ಅದು ಅಂಬೇಡ್ಕರ್ ಆಸೆ. ಆ ನಿಟ್ಟಿನಲ್ಲಿ ಹಳೆ ಹಂಪಾಪುರದಲ್ಲಿ ಇವತ್ತೇನು ಸ್ಟ್ಯಾಚ್ಯೂಗೆ ಭೂಮಿ ಪೂಜೆ ಮಾಡಿಸಿದ್ದೀರಿ, ಅಂಬೇಡ್ಕರ್ ಅವರು ಎಲ್ಲಿ ಜೀವಂತ ಇರ್ತಾರೆ? ಅವರೆಲ್ಲಿ ಜೀವಂತ ಇರ್ತಾರೆ? ಅಂಬೇಡ್ಕರ್ ಹೇಳಿದ್ದಾರೆ, ನಾನು ಪುತ್ಥಳಿಯಲ್ಲಿ ಜೀವಂತ ಇರೋದಿಲ್ಲ, ಫ್ಲೆಕ್ಸ್ ಅಲ್ಲಿ ಜೀವಂತ ಇರೋದಿಲ್ಲ, ನನ್ನ ಮೆರವಣಿಗೆಯಲ್ಲೂ ಜೀವಂತ ಇರೋದಿಲ್ಲ. ನಾನು ಜೀವಂತ ಇರೋದು ನನ್ನ ಬರವಣಿಗೆಯಲ್ಲಿ. ನನ್ನ ಪುಸ್ತಕವನ್ನು ತೆಗೆದು ನೋಡಿ ಅಂತ. ನಾವು ಪುಸ್ತಕದ ಅಂಬೇಡ್ಕರ್ನ ಬಿಟ್ಟು ಪುತ್ಥಳಿಯ ಅಂಬೇಡ್ಕರ್ ಕಡೆ ಮುಖ ಮಾಡಿರೋದ್ರಿಂದ ಇವತ್ತು ನಾವು ಬೀದಿಯಲ್ಲಿ ಶಾಶ್ವತವಾಗಿ ನಿಂತಿದ್ವಿ. ಅದೇ ನೀವು ಪುತ್ಥಳಿ ಮಾಡಬಾರ್ದ ಸ್ವಾಮಿಗಳೇ, ಬೇಕು. ಇದುವರೆಗೂ ಯಾರ್ಯಾರ್ದೋ ದೇವರುಗಳ ಪೂಜೆ ಮಾಡಿ ಯಾವ್ಯಾವುದಕ್ಕೋ ಬಾಯಿ ಬೀಗ ಚುಚ್ಚಿಸ್ಕೊಂಡು ಎಲ್ಲೆಲ್ಲೋ ತೆಂಬಿಟ್ಟು ನಾರತಿ ಎತ್ಕೊಂಡು ಎಲ್ಲೆಲ್ಲೋ ಮರಿ ಪೀಕ ನಿಂತಿದ್ದೀರಿ. ಆದ್ರೆ ಇವತ್ತು ಅಂಬೇಡ್ಕರ್ ಪುತ್ಥಳಿ ನೋಡಿ ಸಾಹೇಬ್ರೆ ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಕ್ಷಮಿಸಿ ಅಂತ 3 ಸರಿ ಕೇಳ್ಕೋಬೇಕು. ಮನೋರಂಜಿತ ಬಂದೇಜಿಯವರು ಮತ್ತು ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಈ ಒಂದು ಹಳೆ ಹಂಪಾಪುರ ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. 75 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಸ್ವತಂತ್ರ ಪೂರ್ವ ಇದ್ದಂಥ ನಮ್ಮ ಪರಿಸ್ಥಿತಿಗೂ ಸ್ವತಂತ್ರ ಪೂರ್ವ 75 ವರ್ಷಗಳ ಸಂದರ್ಭದಲ್ಲಿ ನಾವಿರುವಂಥ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ಅನೇಕ ರೀತಿಯ ಸ್ವಾಭಿಮಾನದ ಬದುಕನ್ನು ನಾವು ಗಳಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮುಖ್ಯ ಕಾರಣಕರ್ತರು ಅಂತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಬಯಸ್ತೇನೆ. ಮನೆ ಬಂಧುಗಳು, ವಿಶೇಷವಾಗಿ ತಾವೆಲ್ಲ ತಿಳಿದಿರುವ ಹಾಗೆ ಇವತ್ತು ಬಸವಣ್ಣವ್ರು ಮಾತನಾಡ್ತಾ ಬಹಳ ಹೆಮ್ಮೆಯಿಂದ ಇಂತಹ ಒಂದು ಹಳೆಯ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಶುಭ್ರವಾಗಿ ಇವತ್ತು ಮನೆಯನ್ನು ಶುಚಿತ್ವಗೊಳಿಸುವ ಮುಖಾಂತರ ಇವತ್ತು ಬಹಳ ಗೌರವಪೂರ್ವಕವಾಗಿ ಈ ಭೂಮಿ ಪೂಜೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಹೆಮ್ಮೆ ಪಡುವ ಅದು ಕೃಷಿ ಕಾರ್ಮಿಕ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಬಲ್ಲಿದ ಇರ್ಬೋದು, ಅಧಿಕಾರಿ ಇರ್ಬೋದು, ನಿವೃತ್ತ ನೌಕರ ಇರ್ಬೋದು, ಸರ್ವರು ಕೂಡ ಸೇರುವ ಮುಖಾಂತರ ಇವತ್ತು ಈ ಒಂದು ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ ನಾವು ನ್ಯಾಯ ಪಂಚಾಯತಿ ಕೂತು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸುಮಾರು 10 ಲಕ್ಷ ರೂಪಾಯಿಗಳು ಸಂದಾಯ ಆಗಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲಿರ್ತಕ್ಕಂಥ ಒಂದು ಗೌರವ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳು ಇವತ್ತು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನಾ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರ ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡದೆ ಹೋಗಿದ್ರೆ ಇದು ಸಮಾಜವಾದದ ಬದುಕನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದೆಲ್ಲೂ ಕೂಡ ಇವತ್ತು ನಮಗೆ ಸಂವಿಧಾನದ ಮುಖಾಂತರ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಧಿಕಾರ ವಿಕೇಂದ್ರೀಯ ವ್ಯವಸ್ಥೆಯಲ್ಲೂ ಕೂಡ ನಾವು ಇವತ್ತಿನ ದಿವಸ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರಾಜಕೀಯವಾಗಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ, ಲೋಕಸಭೆಯಲ್ಲೂ ಕೂಡ ನಾವು ಜನಪ್ರತಿನಿಧಿಗಳಾಗಿ ಕೊಟ್ಟಂಥ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದ್ರೆ ಖಂಡಿತ
ಈ ಒಂದು ನಾಡಿನ ಶ್ರೇಯೋಭಿವೃದ್ಧಿಗೆ ಇವತ್ತು ಅವಕಾಶ ಆಗುತ್ತೆ. ನಮ್ಮ ಜನತೆಯ ಒಂದು ಭಾವನೆಗೆ ಸ್ಪಂದಿಸುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸುವಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಮಾತನ್ನು ನೆನಪು ಮಾಡ್ತಾ ಇದ್ರು ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಾರೋಗ್ಯ ನಿಮಿತ್ತ ವೈದ್ಯರು ಸಲಹೆ ಮಾಡಿದರೂ ಕೂಡ ಈ ಒಂದು ಮಂಜುಗಟ್ಟಿದ ನಾಡುವಲ್ಲಿ ಆ ಚಳಿ, ಕೊರೆಯುವ ಚಳಿನಲ್ಲಿ ಆಗಲ್ಲ, ಕನಿಷ್ಠ ನೀವು ಬ್ರಾಂಡಿ ಅಂತಕ್ಕಂಥ ಪದ ಬಳಸ್ತೀವಿ, ಬ್ರಾಂಡಿಯನ್ನಾರು ಕೂಡ ತಾವು ಸೇವಿಸಿ ಅಂತಕ್ಕಂಥ ಮಾತು ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು. ನಾನು ಒಂದು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ನಮ್ಮ ತಂದೆಯವರು ಕೂಡ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯಪಾಲರಾಗಿ, ಅವ್ರಿಗೂ ಕೂಡ -14 ಹೋಗಿತ್ತು. ಮೈದಿಂದ ರಕ್ತ ದೇಹದಲ್ಲಿ ಸರಿಯಾಗಿ ಚಲನೆ ಆಗದೆ ಎಪ್ಪುಗಟ್ಟಿ ಉಸಿರಾಟಕ್ಕೆ ತೊಂದರೆ ಆಗಿತ್ತು. ಅಲ್ಲಿ ವೈದ್ಯರು ಕೂಡ ನಮ್ಮ ತಂದೆಯವರು ಅದೇ ಸಲಹೆಯನ್ನು ಕೊಟ್ಟಿತ್ತು. ಇಫ್ ಯು ವಾಂಟ್ ಟು ಸರ್ವೈವ್ ಯು ಶುಡ್ ಹ್ಯಾವ್ ಸಮ್ ಹಾಟ್ ಡ್ರಿಂಕ್ಸ್ ಅಂತ ಹಾಟ್ ಡ್ರಿಂಕ್ಸ್